ನಟಿ ಕಾವ್ಯ ಗೌಡ ಮತ್ತು ಪ್ರೇಮ ಕುಟುಂಬಸ್ಥರ ಗಲಾಟೆ ಕೇಸ್ ತನಿಖೆ ಚುರುಕುಗೊಳಿಸಿದ್ದಾರೆ ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸರು. ನಟಿ ಕಾವ್ಯ ಗೌಡ ಹಾಗೂ ಪ್ರೇಮ ಕುಟುಂಬಸ್ಥರ ಗಲಾಟೆ ಪ್ರಕರಣ ಏನಿತ್ತಲ್ಲ, ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸರು. ಪೊಲೀಸರಿಗೆ ದೊಡ್ಡ ತಲೆನೋವು ಆಗಿದೆ ಈ ಪ್ರಕರಣ. ಕಾವ್ಯ ಗೌಡ ಸಂಸಾರದ ಗಲಾಟೆ ಈಗ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಕಾವ್ಯ ಆರೋಪಕ್ಕೆ ಯಾವುದೇ ಸಾಕ್ಷ್ಯಗಳು, ಪುರಾವೆಗಳು, ಪೂರಕ ಎವಿಡೆನ್ಸ್ಗಳು ಸಿಗ್ತಾ ಇಲ್ಲ. ಈತ ಪ್ರೇಮ ಮಾಡಿದಂಥ ಆರೋಪಗಳಿಗೆ ಸಾಕ್ಷಿಗಳು ಸಿಗ್ತಾ ಇದೆ. ಸದ್ಯ ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ತಮ್ಮ ತನಿಖೆಯನ್ನ ಮುಂದುವರಿಸಿದ್ದಾರೆ. ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂಥ ಪ್ರಕರಣ ಇದು. ಕೌಟುಂಬಿಕ ಕಲಹ, ಕಾವ್ಯ ಗೌಡ ಮತ್ತೆ ಪ್ರೇಮ ಕುಟುಂಬಸ್ಥರ ನಡುವೆ ಇರೋ ಅಂತ ಗಲಾಟೆ. ಈಗ ರಾಮಮೂರ್ತಿ ನಗರ ಪೊಲೀಸರು ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಕಾವ್ಯ ಗೌಡ ಮತ್ತೆ ಪ್ರೇಮ ಕುಟುಂಬಸ್ಥರ ಗಲಾಟೆ ಪ್ರಕರಣ ಏನಿತ್ತು, ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಕಾವ್ಯ ಗೌಡ ಮಾಡ್ತಾ ಇರುವಂಥ ಆರೋಪಕ್ಕೆ ಯಾವುದೇ ಸಾಕ್ಷಿಗಳು ಸಿಗ್ತಾ ಇಲ್ಲ, ಬಟ್ ಪ್ರೇಮ ಮಾಡ್ತಾ ಇರುವಂಥ ಆರೋಪಕ್ಕೆ ಎಲ್ಲ ಸಾಕ್ಷಿಗಳು ಸಿಗ್ತಾ ಇದೆಯಂತೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರು, ಈಗ ಕಾವ್ಯ ಗೌಡ ಮಾಡಿರುವಂಥ ಆರೋಪಕ್ಕೆ ಸಾಕ್ಷಿಗಳು ಸಿಗ್ತಾ ಇಲ್ಲ, ಬಟ್ ಪ್ರೇಮ ಮಾಡಿರುವಂಥ ಆರೋಪಕ್ಕೆ ಸಾಕ್ಷಿಗಳು ಸಿಗ್ತಾ ಇದೆಯಂತೆ. ತನಿಖೆ ಯಾವ ಹಂತದಲ್ಲಿ ಸಾಗ್ತಾ ಇದೆ? ಎಲ್ಲ ಆಯಾಮದಲ್ಲೂ ತನಿಖೆ ಅನ್ನೋದು ಗೊತ್ತಾಗ್ತಾ ಇದೆ ಈಗ. ಖಂಡಿತವಾಗಿಯೂ ಮಧು, ಏನು ಈ ಒಂದು ಕಾವ್ಯಗೌಡ ಸೀರಿಯಲ್ ನಟಿ ಏನಿದ್ದಾಳೆ, ಈಕೆಗೆ ಸದ್ಯಕ್ಕೆ ಒಂದು ಆರೋಪವನ್ನ ಮಾಡಿದ್ಲು. ಪತಿ ಸೋಮಶೇಖರ್ ಏನಿದ್ದಾನೆ, ಈತನ ಚಾಕುವಿನಿಂದ ಇರಿಯಲಾಗಿದೆ ಅನ್ನುವಂತ ಆರೋಪವನ್ನ ಮಾಡಿದ್ಲು. ಜೊತೆಗೆ ICU ನಲ್ಲಿ ಅಡ್ಮಿಟ್ ಆಗಿರುವಂತ ಹಿನ್ನೆಲೆಯಲ್ಲಿ ಸೋಮಶೇಖರ್ನ ಏನು ಹೇಳಿಕೆಯನ್ನ ಈಗಾಗಲೇ ರಾಮಮೂರ್ತಿ ನಗರ ಪೊಲೀಸರು ಅಲ್ಲೇ ಆಸ್ಪತ್ರೆಯಲ್ಲಿ ಹೋಗಿ ಒಂದು MLC ರಿಪೋರ್ಟ್ ಅನ್ನ ಕೂಡ ಪಡ್ಕೊಂಡು, ಅದಾದ ನಂತರ ಅಲ್ಲಿ ಕೂಡ ಡಾಕ್ಟರ್ ಬಳಿ ಒಂದು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅದಾದ ನಂತರ ಈಗಾಗಲೇ ಕಾವ್ಯಗೌಡ ಆಗಿರ್ಬೋದು ಅಥವಾ ಏನು ಪ್ರೇಮ ಆಗಿರ್ಬೋದು, ಆಕೆಯ ಪತಿ ನಂದೀಶ್ ಆಗಿರ್ಬೋದು, ಇನ್ನು ರವಿ ಅಂತ ಹೇಳಿ ಅವರ ಮನೆಯಲ್ಲಿರುವಂತವರು, ಆ ಕುಟುಂಬಸ್ಥರು, ಅವ್ರನ್ನ ಕೂಡ ಹೇಳಿಕೆಯನ್ನ ಪಡ್ಕೊಳ್ಳಲಾಗಿದೆ. ಕಂಪ್ಲೀಟ್ ಆಗಿ ಇಡೀ ಕುಟುಂಬ ಏನು ದೂರು ಮತ್ತೆ ಪ್ರತಿದೂರು ನೀಡಿದ್ದಾರೆ, ಅವರೆಲ್ಲರೂ ಕೂಡ ಒಂದು ಹೇಳಿಕೆಯನ್ನ ಈಗಾಗಲೇ ದಾಖಲು ಮಾಡ್ಕೊಂಡಿರುವಂತಹದ್ದು. ಅದನ್ನು ಹೊರತುಪಡಿಸಿದ್ರೆ ಈಗಾಗಲೇ ಏನು ಈ ಒಂದು ಗಲಾಟೆ ನಡೆದಂತ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕೂಡ ಮೊಬೈಲ್ ನಲ್ಲಿ ಚಿತ್ರೀಕರಣ ಮಾಡಲಾಗಿದೆ. ಆ ಒಂದು ಮೊಬೈಲ್ ವಿಡಿಯೋ ಕೂಡ ಈಗ ವಶಕ್ಕೆ ಪಡೆದು ಪರಿಶೀಲನೆ ಮಾಡ್ತಾ ಇರುವಂತಹದ್ದು. ಯಾರ್ದು ಈ ಒಂದು ಮೊದಲನೇದಾಗಿ ತಪ್ಪು ಅನ್ನುವಂತಹದ್ದು ಎಲ್ಲ ಒಂದ್ ಕಡೆ ಅಲ್ಲಿ ಆ ಒಂದು ಮೇಲ್ನೋಟಕ್ಕೆ ವಿಡಿಯೋದಲ್ಲಿ ನೋಡಿದ್ರೆ ಸೋಮಶೇಖರ್ ಎಲ್ಲರ ಮೇಲೆ ಹಲ್ಲೆ ಮಾಡಿರುವಂತಹದ್ದು ಕಂಡು ಬರ್ತಾ ಇದೆ. ಜೊತೆಗೆ ಕಾವ್ಯಗೌಡ ಅವರೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತಹದ್ದು ಸಾಕ್ಷ್ಯಗಳು ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು. ಆದ್ರೆ ಕಾವ್ಯಗೌಡ ಇದುವರೆಗೂ ಏನೇನೆಲ್ಲ ಆರೋಪಗಳನ್ನ ಮಾಡಿದ್ದಾರೆ, ಪ್ರೇಮ ಮತ್ತೆ ನಂದೀಶ್ ವಿರುದ್ಧ ಈವರೆಗೂ ಕೂಡ ಯಾವುದೇ ರೀತಿಯಾದಂತಹ ಎವಿಡೆನ್ಸ್ಗಳು ಸರಿಯಾಗಿ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿಯನ್ನು ಸದ್ಯಕ್ಕೆ ಪೊಲೀಸರು ನೀಡುವಂತಹದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಆ ಒಂದು ಆರೋಪಗಳಿಗೆ ತಕ್ಕಂತೆ ಸರಿಯಾಗಿ ಆ ಒಂದು ಎವಿಡೆನ್ಸ್ ಕೊಡದೇ ಇದ್ರೆ ಅವರ FIR ಬಿ ರಿಪೋರ್ಟ್ ಆಗುವಂತ ಎಲ್ಲಾ ಸಾಧ್ಯತೆ ಇರುವಂತಹದ್ದು. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ವಿಚಾರಣೆಯನ್ನ ಮಾಡ್ಲಿಕ್ಕೆ ಪೊಲೀಸರು ಮುಂದಾಗಿರುವಂತಹದ್ದು. ಹೀಗಾಗಿ ಹಿರಿಯ ಅಧಿಕಾರಿಗಳಿಗೂ ಕೂಡ ಈ ಒಂದು ವಿಚಾರವನ್ನ ಮುಟ್ಟಿಸಿರುವಂತಹದ್ದು. ಇನ್ನು ಸದ್ಯಕ್ಕೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳು ಯಾವ ರೀತಿಯಾಗಿ ಸೂಚನೆ ಕೊಡ್ತಾರೆ, ಮುಂದೆ ಯಾವ ರೀತಿಯಾಗಿ ತನಿಖೆ ಮಾಡಬೇಕು ಅಥವಾ ಕೌನ್ಸಿಲಿಂಗ್ ಏನಾದ್ರು ಬರೀಬೇಕಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಸದ್ಯಕ್ಕೆ ಪೊಲೀಸರು ಚಿಂತನೆಯನ್ನ ನಡೆಸ್ತಾ ಇರುವಂತಹದ್ದು. ಮಧು, ಧನ್ಯವಾದ ಚಂದ್ರು ನಿಮ್ಮ ಮಾಹಿತಿಗೆ. ಇನ್ನು ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣ. ಈಗ ಕಾವ್ಯ ಗೌಡ ಮತ್ತೆ ಅವರ ಪತಿ ಸೋಮಶೇಖರ್ಗೆ ಸಂಕಷ್ಟ ಎದುರಾಗತ್ತಾ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ಸಂಕಷ್ಟ ಯಾಕೆ ಎದುರಾಗುತ್ತೆ? ಕಾರಣಗಳನ್ನ ನೋಡೋದಾದ್ರೆ, ಕಾವ್ಯ ಗೌಡ ಮತ್ತೆ ಪತಿ ಸೋಮಶೇಖರ್ಗೆ ಸಂಕಷ್ಟ ಎದುರಾಗತ್ತಾ? ಕಾವ್ಯ ಮತ್ತು ಸೋಮಶೇಖರ್ ವರ್ತನೆಯ ವಿಡಿಯೋವನ್ನ ಈಗಾಗಲೇ ಪ್ರೇಮ ನೀಡಿದ್ದಾರಂತೆ ಪೊಲೀಸರಿಗೆ. ಸೋಮಶೇಖರ್ ಕಾವ್ಯ ಗೌಡರಿಂದಲೇ ಹಲ್ಲೆ ಮಾಡಲಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರಂತೆ ಪ್ರೇಮ. ಅದಕ್ಕೆ ಪೂರಕವಾಗಿ ಬೇಕಾಗಿರುವಂಥ ಸಾಕ್ಷಿ ವಿಡಿಯೋ ಮತ್ತು ಫೋಟೋಗಳನ್ನು ಪ್ರೇಮ ನೀಡಿದ್ದಾರೆ ಪೊಲೀಸರಿಗೆ. ಸೋಮಶೇಖರ್ ಚಪ್ಪಲಿಯಿಂದ ಹೊಡಿತಾ ಇರುವಂಥ ವಿಡಿಯೋ ಪ್ರೂಫ್ ಇದೆ. ಯಾರ ಹತ್ರ? ಪ್ರೇಮ ಅವ್ರ ಹತ್ರ. ಅದನ್ನೀಗ ಪೊಲೀಸರ ಮುಂದೆ ಕೊಡ್ತಿದ್ದಾರೆ ಅವರು. ಕಾವ್ಯ ಗೌಡ ಮತ್ತು ಸೋಮಶೇಖರ್ ವಿರುದ್ಧ ಸಾಕ್ಷ್ಯಗಳು ಇದೆ, ಸಾಕ್ಷ್ಯಗಳು ಸಿಕ್ಕಿದೆ. ಅತ್ತ ಇನ್ನೊಂದು ಕಡೆ ಪ್ರಾಥಮಿಕ ತನಿಖೆ ವೇಳೆ ಕಾವ್ಯ ವಿರುದ್ಧ ಹೆಚ್ಚು ಸಾಕ್ಷಿಗಳು ಸಿಕ್ಕಿದೆಯಂತೆ. ಸದ್ಯ ಎಲ್ಲರನ್ನೂ ಪ್ರಾಥಮಿಕವಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಆಸ್ಪತ್ರೆಯಲ್ಲಿ ಇರುವಂಥ ಸೋಮಶೇಖರ್ ಚೇತರಿಕೆ ಬಳಿಕ ಪೊಲೀಸರ ವಿಚಾರಣೆಗೆ ಹಾಜರಾಗ್ತಾರೆ. ದೂರಿನಲ್ಲಿ ಇರುವಂಥ ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ ಪ್ರೇಮ ಮತ್ತೆ ಕಾವ್ಯ. ಇದು ಕಾರಣ. ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆಯಲ್ಲಿ ಕಾವ್ಯ ಗೌಡ ಮಾಡ್ತಾ ಇರುವಂಥ ಆರೋಪಕ್ಕೆ ಸಾಕ್ಷ್ಯಗಳೇ ಇಲ್ಲ. ಆದರೆ ಕಾವ್ಯ ಗೌಡ ಮತ್ತು ಸೋಮಶೇಖರ್ ವಿರುದ್ಧ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ. ಯಾರು? ಪ್ರೇಮ.
ಅದನ್ನೀಗ ಪೊಲೀಸರು ಮುಂದೆ ಕೊಡ್ತಾ ಇದ್ದಾರೆ. ತಾವು ಕೊಟ್ಟಿರೋಂಥ ದೂರು, ತಾವು ಮಾಡ್ತಾ ಇರೋಂಥ ಆರೋಪ, ಅದಕ್ಕೆ ಸಾಕ್ಷಿಗಳು ಇದೆ. ಬಟ್ ಕಾವ್ಯಗೌಡ ಮಾಡ್ತಾ ಇರೋಂಥ ಆರೋಪಕ್ಕೆ ಸಾಕ್ಷಿಗಳೇ ಇಲ್ಲ. ಹಲ್ಲೆ ಮಾಡಿದ್ದು ಸೋಮಶೇಖರೇನಾ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ಸೋಮಶೇಖರ್ ಸದ್ಯ ಆಸ್ಪತ್ರೆಯಲ್ಲಿ ಇದ್ದಾರೆ, ದಾಖಲಾಗಿದ್ದಾರೆ, ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಪೊಲೀಸರ ತನಿಖೆಗೆ ಹಾಜರಾಗ್ತಾರೆ ಒಂದ್ಸತಿ ಅವರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ. ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ತನಿಖೆ ನಡೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.